ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ನಿರ್ಧಾರದ ಬಗ್ಗೆ ಸುರೇಶ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಪೇಪರ್ಲೆಸ್ ಅನ್ನು ಬಿಟ್ಟು ಶಿಲಾಯುಗದ ಕಾಲಕ್ಕೆ ಹೋಗ್ತೀನಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಅಂತ ಸುರೇಶ್ ಕುಮಾರ್ ಲೇವಡಿ ಮಾಡ್ತಾ ಇದ್ದಾರೆ. ಪೇಪರ್ಲೆಸ್ ಬಿಟ್ಟು ಶಿಲಾಯುಗದ ಕಾಲಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬ್ಯಾಲೆಟ್ ಪೇಪರ್ ಇದ್ದಾಗ ಹೇಗೆ ಬಾಕ್ಸ್ ಅನ್ನು ಕದಿತಾ ಇದ್ರು ಅದನ್ನು ನಾವು ನೋಡಿದ್ದೀವಿ. ಅದನ್ನೆಲ್ಲ ನೋಡಿನೇ ಇಲ್ಲಿ BL ಸಂಸ್ಥೆ EVM ತಂತು EVM ಇರೋದ್ರಿಂದ ತಿರಸ್ಕೃತ ಮತಗಳ ಸಂಖ್ಯೆ ಈಗ ಕಡಿಮೆ ಆಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರು ರಾಜಾಜಿನಗರ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರ ಹೇಳಿಕೆ ಇದು. ಅಂದರೆ ಈ ಹಿಂದೆ ಬ್ಯಾಲೆಟ್ ಪೇಪರ್ನಿಂದ ಸಾಕಷ್ಟು ಮತ ಬಾಕ್ಸ್ಗಳನ್ನೇ ಕದೀತಾ ಇದ್ರು, ಅವೆಲ್ಲವನ್ನ ತಡೆಗಟ್ಟಬೇಕಂತಲೇ EVM ತಂದಿದ್ದೀವಿ. ಈಗ ನೋಡಿದರೆ ಮತ್ತೆ ಶಿಲಾಯುಗಕ್ಕೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನವರು ಅನ್ನುವಂತಹ ಆರೋಪವನ್ನು ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಒಂದು ಕಡೆ ಮಾಡ್ತಾ ಇದ್ದಾರೆ. ಭಾರತ ಒಂದು ಕಡೆ ಮುಂದುವರಿತಾ ಇದೆ, ಪೇಪರ್ಲೆಸ್ ಕಡೆ ಗಮನ ಕೊಡ್ತಾ ಇದ್ರೆ ಮತ್ತೆ ಅಗೇನ್ ಈಗ ಪೇಪರ್ ಅಂದರೆ ಬ್ಯಾಲೆಟ್ ಪೇಪರ್ಗೆ ಈಗ ಮಣೆ ಹಾಕ್ತಾ ಇದೆಯಾ ಹಾಗಾದ್ರೆ ಸರ್ಕಾರ? ವೋಟಿಂಗ್ ಮಿಷಿನ್, ಇಟ್ ಇಸ್ ಅ ಟ್ರೈಡ್, ಟೆಸ್ಟೆಡ್, ಟ್ರಸ್ಟೆಡ್ ಸಿಸ್ಟಮ್. ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಎತ್ತಿ ಹಿಡಿದಿದೆ. ಬೇರೆ ದೇಶಗಳು ಕೂಡ ಭಾರತದ ಚುನಾವಣಾ ಪದ್ಧತಿಯನ್ನ ಮೆಚ್ಚಿಕೊಂಡಿವೆ, ಅನುಸರಿಸ್ತಾ ಇವೆ. ಆದರೆ ತಮ್ಮ ನಾಯಕನ ಮೆಚ್ಚಿಸೋಕೋಸ್ಕರ, ಇದು ರಾಜ್ಯದ ದೃಷ್ಟಿಯಿಂದ ಅಲ್ಲ, ಒಂದೇ ಒಂದು ಕಾರಣ, ಒಂದಂಶದ ಕಾರಣ, ನಾಯಕನ ಮೆಚ್ಚಿಸಬೇಕು. ಅದಕ್ಕೋಸ್ಕರ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅನ್ನ ನಾವು ಉಪಯೋಗಿಸೋದಿಲ್ಲ ಅಂತ ಒಂದು ನಿರ್ಧಾರನ ಇವತ್ತು ಪ್ರಕಟಿಸಿದ್ದಾರೆ. ಮತ್ತೆ ಅದಕ್ಕೆ